ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಸರ್ಕಲ್ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಮಡ್ಲಕ್ಕಿ ಕೊಟ್ಟು ಬರೋಕ್ಕೆ. ಅಂದರೆ ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬ ಆದಮೇಲೆ ಮಡ್ಲಕ್ಕಿ ಕೊಟ್ಕೊಂಡು ಬರ್ತೀನಿ. ಅದಕ್ಕೆ ಇವಾಗ ಹೊರಟಿದ್ದೀವಿ. ಮನೇಲಿ ಪೂಜೆ ಎಲ್ಲ ಆಯಿತು, ಮಡ್ಲಕ್ಕಿ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಮಲ್ಲೇಶ್ವರಮಲ್ಲಿ ಯಾವ್ಯಾವ ದೇವಸ್ಥಾನ ಇದೆಯೋ ಅಂತ ಅಷ್ಟು ದೇವ್ರ ದರ್ಶನ ನಾನು ಮಾಡಿಸ್ತೀನಿ. ಫಸ್ಟ್ ಟೈಮ್ ಯಾರು ವೀಡಿಯೋ ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ಬಸ್ ಹತ್ತಿದ್ದೀವಿ. ನಾನು ನಮ್ಮ ಕೂತಿದ್ದೀವಿ, ನಮ್ಮ ಕಾವ್ಯ ಅಲ್ಲೆಲ್ಲೋ ಇದ್ದೇ ಇದ್ದಾಳೆ. ಅಂದರೆ ನೆಲಮಂಗಲದಿಂದಲೇ ಯಶವಂತಪುರ ಬಸ್ ಬರುತ್ತೆ. 18 ಕ್ರಾಸ್ ಇಟ್ಕೊಂಡ್ರೆ ಆಯಿತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹತ್ರಕ್ಕೆ ಬಂದು ಅಂದರೆ ನೆಲಮಂಗಲದಿಂದ ಒಂದೇ ಬಸ್ಸು ಮೆಜೆಸ್ಟಿಕ್ ಬಸ್ ಹತ್ಬಿಟ್ರೆ ಇಲ್ಲೇ ಅಂದರೆ ಸರ್ಕಲಲ್ಲೇ ಇಳಿಸ್ತಾರೆ. ನಾವು ಕಂಡಕ್ಟ್ರನ್ನ ಕೇಳ್ದೋ, ನೀವು ಡ್ರೈವರ್ನ ಕೇಳಿ ಅವರು ನಿಲ್ಸಿದ್ರೆ ಇಳ್ಕೊಳ್ಳಿರಂತೆ ಅಂದರು. ಸ್ಲೋ ಮಾಡಿದ್ರು, ಇಲ್ಲೇ ಇಳ್ಕೊಂಬಿಟ್ಟು ಯಶವಂತಪುರದಿಂದ ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ಸರ್ಕಲ್ ಸಿಗುತ್ತೆ. ಇಲ್ಲಿ ಅಮ್ಮಣ್ಣಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಸ್ಟಾಪ್ ಕೊಡ್ತಾರೆ ಕಾಲೇಜ್ ಹತ್ರನೇ. 18 ಕ್ರಾಸ್ ಅಂದರೆ ಅಲ್ಲಿ ಇಳ್ಕೊಂಡು ನಡ್ಕೊಂಬಂದ್ರೆ ಎದುರಿಗೆ ಕಾಣಿಸುತ್ತೆ. ಇದೆ ಸರ್ಕಲ್ ಮಾರಮ್ಮನ ದೇವಸ್ಥಾನ. ಎಲ್ರಿಗೂ ಗೊತ್ತಿರುತ್ತೆ. ಯಾರಾದರೂ ನೋಡಿಲ್ಲ ಅಂದರೆ ವಿಡಿಯೋದಲ್ಲಿ ದೇವಸ್ಥಾನಗಳನ್ನ ನೋಡ್ಕೊಳ್ಳಿ. ಮಲ್ಲೇಶ್ವರಮಲ್ಲಿ ಎಷ್ಟು ದೇವಸ್ಥಾನ ಇದೆಯೋ ಅಷ್ಟು ದೇವಸ್ಥಾನನೂ ನಾನು ನಿಮಗೆ ದೇವ್ರ ದರ್ಶನ ಮಾಡಿಸ್ತೀನಿ. ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಜನ ಕಮ್ಮಿನೇ ಇದ್ದರು, ಅಷ್ಟೊಂದು ಜನ ಏನಿರಲಿಲ್ಲ. ಟೈಮ್ ಬಂದು ಈಗಾಗಲೇ 10:30 ಆಗಿದೆ. ನಾವು ಮನೆ ಬಿಡೋಷ್ಟೊತ್ತಿಗೆ ಒಂದು 9:30, 9:45 ಆಗಿತ್ತು. ದೇವ್ರ ದರ್ಶನ ಮಾಡ್ಕೊಳ್ಳಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಅಷ್ಟೊಂದು ಕುಂಕುಮೆಯಿಂದ ದೇವ್ರನ್ನ ಅಲಂಕಾರ ಮಾಡಿದರು. ಒಳಗಡೆ ದೇವ್ರನ್ನ ವಿಡಿಯೋ ಮಾಡೋಂಗಿರಲಿಲ್ಲ, ಆಚೆಯಿಂದ ಮಾಡ್ಕೊತಾ ಇದ್ದೀನಿ. ದೇವ್ರನ್ನ ನೀವು ನೋಡಿದ್ರಲ್ಲ. ಈಗ ನಾನು ಮಡ್ಲಕ್ಕಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಲ್ಲದ ದೀಪನೂ ಹಚ್ಕೊಂಡಿದೆ. ಈಗ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಅಮ್ಮ ಬೆಲ್ಲದ ಆರತಿ ಇಟ್ಕೊಂಡಿದ್ದಾರೆ. ಅಂದರೆ ಪ್ರತಿ ವರ್ಷವೂ ಅಷ್ಟೇ ಸಂಕ್ರಾಂತಿ ಹಬ್ಬದ ದಿವಸ ಇಲ್ಲ, ಸಂಕ್ರಾಂತಿ ಹಬ್ಬ ಆದಮೇಲೆ ನಾನು ಮಡ್ಲಕ್ಕಿ ಕೊಟ್ಕೊಂಬಂದ್ಬಿಡ್ತೀನಿ. ದೇವ್ರ ದರ್ಶನ ಎಲ್ಲ ಆಯಿತು. ಅಲ್ಲೂ ಮಡ್ಲಕ್ಕಿ ಕೊಟ್ಟು ಅಂದರೆ ಒಳಗಡೆ ಎಲ್ಲೂ ವಿಡಿಯೋ ಮಾಡೋಂಗಿರಲಿಲ್ಲ. ಆ ದೇವಸ್ಥಾನದ ಹಿಂದೆಗಡೆನೇ ಇಲ್ಲಿ ಅಮ್ಮನ ಅಂದರೆ ಉತ್ಸವ ಮೂರ್ತಿಗಳು ಅಂದರೆ ಮೆರವಣಿಗೆ ದೇವರು ಎಲ್ಲ ಇಲ್ಲಿ ಇಟ್ಟಿರ್ತಾರೆ. ಆ ದೇವ್ರುಗಳ್ನು ತೋರಿಸ್ತೀನಿ. ಆಮೇಲೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಹೋಮ ನಡೆಯುತ್ತಂತೆ, ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಮ್ಮ ಕಾವ್ಯ ಬೆಲ್ಲದ ಆರತಿ ಮಾಡ್ಕೊಂಬಂದಿದ್ವಲ್ಲ, ಇಲ್ಲಿ ಅಮ್ಮನ ವಿಗ್ರಹ ಎಲ್ಲ ಇದೆಯಲ್ಲ ಅದಕ್ಕೆ ಬೆಳಗ್ತಾ ಇದ್ದಾಳೆ. ಇದು ನೀವು ನೋಡ್ತಾ ಇರೋದು ಗಣೇಶ, ವಿನಾಯಕ ತಂದೆ. ಇಲ್ಲಿ ಅಮ್ಮ ನೋಡಿ, ಅಮ್ಮನವ್ರದ್ದೆಲ್ಲ ಇದೆ. ಅಂದರೆ ಉತ್ಸವ ಮೂರ್ತಿ ಮೆರವಣಿಗೆ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಎಲ್ಲರೂ. ಅದೇ ಥರನೇ ಈ ವಿಗ್ರಹಗಳು ಇಲ್ಲಿ ಇಟ್ಟಿದ್ದಾರೆ. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ವಿಗ್ರಹಗಳು. ಅಮ್ಮನ ಹತ್ರದಿಂದ ತೋರಿಸೋಣ ಅಂದರೆ ಅಲ್ಲಿ ಹೋಮಕ್ಕೆ ರೆಡಿ ಮಾಡ್ಕೊತಾ ಇದ್ದಲ್ಲ, ಅದಕ್ಕೆ ಹತ್ರ ಹೋಗಲಿಲ್ಲ, ದೂರದಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ. ಕಾವ್ಯ ಬೆಳಗಿದ್ಲು, ಆಮೇಲೆ ನಾನು ಇಸ್ಕೊಂಡು ಬೆಳಗ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮ, ಚಾಮುಂಡೇಶ್ವರಿ ಅಮ್ಮನ ಥರದ್ದೆಲ್ಲ ನೋಡಿ ಇಟ್ಟಿದ್ರು. ಅರ್ಧನಾರೀಶ್ವರನ ಥರದ್ದೆಲ್ಲ ಈ ಥರ ವಿಗ್ರಹಗಳು ಇಟ್ಟಿದ್ರು. ಮೇಲೂ ಅಷ್ಟೇ ಸಣ್ಣ ಸಣ್ಣ ದೇವ್ರ ವಿಗ್ರಹ ಎಲ್ಲ ಇತ್ತು. ಇದು ದೇವಸ್ಥಾನ ಒಳಗಾಸಿಂದನೂ ಬರ್ಬೋದು. ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡು ಅಲ್ಲಿ ಒಳಗಡೆ ಗೇಟ್ ತೆಗ್ದಿದ್ರೆ ಅದರಿಂದಾಸ್ತಾನು ಬರ್ಬೋದು ಒಳಗಡೆ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಅಂದರೆ ಉತ್ಸವ ಮೂರ್ತಿನೆಲ್ಲ ಕರ್ಕೊಂಡೋಗಿದ್ರು. ಮೆರವಣಿಗೆ ದೇವ್ರುಗಳು ಕರ್ಕೊಂಡೋಗ್ತಾರಲ್ಲ, ಕರ್ಕೊಂಡೋಗಿದ್ದಾರೆ. ಸ್ವಲ್ಪ ಇತ್ತು. ಆಮೇಲೆ ಎಲ್ಲ ಪಂಚಾಮೃತಕ್ಕೆ ಹೋಮಕ್ಕೆಲ್ಲ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ನಾಗರ ಕಲ್ಲುಗಳು ಅಶ್ವತ್ಥ ಕಟ್ಟೆ ಇತ್ತು. ಅಲ್ಲೂ ನಮ್ಮ ಕಾವ್ಯ ಬೆಳ್ಕೊತಾ ಇದ್ದಾಳೆ. ಅವಳು ಮಾಡಿದ್ಮೇಲೆ ನಾನು ಮಾಡಿಕೊಂಡೆ. ಇಲ್ಲಿ ಮಡ್ಲಕ್ಕಿ ಕೊಟ್ಬಿಟ್ಟು ನಾನು ಬೆಂಗಳೂರು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಈ ಸಲ ಹೋಗೋಕ್ಕಾಗಲಿಲ್ಲ, ಇನ್ನೊಂದು ಸಲ ಯಾವಾಗಾದರೂ ಹೋಗಬೇಕು. ನಮ್ಮ ಕಾವ್ಯ ಅದೇ ಮಲ್ಲೇಶ್ವರಮಲ್ಲಿ ಇರೋ ದೇವಸ್ಥಾನ ಎಲ್ಲ ನೋಡಿಲ್ಲ ಅಂತ ಅಂದಿದ್ದಕ್ಕೆ ಅಲ್ಲಿ ಹೋಗ್ಬಿಡೋಣ, ಎಲ್ಲ ತೋರಿಸ್ಕೊಂಬರ್ಬೋದಲ್ಲ ಅಂದ್ಬಿಟ್ಟು. ಯಾಕಂದರೆ ಎಕ್ಸಾಮ್ ಬೇರೆ ಇತ್ತು, ಓದ್ಕೊಬೇಕು ಅಂದಿದ್ದಕ್ಕೆ. ಅದಕ್ಕೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಬರ್ತಾ ಇದ್ದಂಗೆ ಅಮ್ಮಂದು ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೂ ಸ್ವಲ್ಪ ದೇವ್ರ ಕಾಣಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲೊಬ್ಬರಿದ್ದರು ಮಾಡ್ಕೊಬೇಡಿ ಅಂತ ಇದ್ರು, ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಆರತಿ ಅಂದರೆ ಬೆಲ್ಲದ ಆರತಿ ಒಳಗಡೆ ದೇವ್ರ ಮುಂದೆ ಅಲ್ಲಿ ಒಳಗಡೆ ಬಿಡಲ್ಲ. ಇಲ್ಲಿ ಆಚೆ ಒಂಥರ ಸ್ಟ್ಯಾಂಡ್ ಥರ ಹಾಕ್ಬಿಟ್ಟಿದ್ದಾರೆ. ಅದ್ರ ಮೇಲೆ ಹತ್ಬಿಟ್ಟು ಇಲ್ಲಿಂದ ಆಚೆಯಿಂದ ನಾವೇ ಬೆಲ್ಲದ ಆರತಿ ಬೆಳ್ಕೊಂಬೋದು. ಇವಾಗ ಇನ್ನೊಂದು ಸಲ ದೇವ್ರ ದರ್ಶನ ಮಾಡ್ಕೊಳ್ಳಿ. ದೇವ್ರು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಮ್ಮನವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆಮೇಲೆ ಅಮ್ಮನ ಪಾದ ತ್ರಿಶೂಲ ಎಲ್ಲ ಇದೆಯಲ್ಲ, ಇಲ್ಲಿ ಬೆಲ್ಲದಾರತಿ ಮಾಡಿಬಿಟ್ಟು ಇಲ್ಲೇ ಇಟ್ಬಿಡೋದು. ಆಮೇಲೆ ಮೊಸರನ್ನ ಎಡೆ ಹಾಕಿರೋರೆಲ್ಲನೂ ಹಾಕ್ಕೊಂಡಿದ್ದಾರೆ. ಯಾಕೆ ನಾವು ಪ್ರತಿ ವರ್ಷ ನಾನು ಅಣ್ಣಮ್ಮಂಗೆ ಕೊಡ್ತೀನಿ ಅಂದರೆ ಅವಾಗ ತುಂಬ ಅಮ್ಮ ಅನ್ನೋದು ಬರ್ತಾಯಿತ್ತು. ನನಗೆ ಅದು ಜಾಸ್ತಿ ಆಗೋಗಿತ್ತಂತೆ. ಅವಾಗ ನಮ್ಮಮ್ಮ ನನಗೆ ಅರ್ಕೆ ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬಕ್ಕೆ ಮಡ್ಲಕ್ಕಿ ಕೊಡಿಸ್ತೀನಿ ಅಂದ್ಬಿಟ್ಟು. ಆದ್ದರಿಂದ ಪ್ರತಿ ವರ್ಷವೂ ನಾನು ಮಡ್ಲಕ್ಕಿ ಕೊಡ್ತೀನಿ. ನಮ್ಮ ನೆಲಮಂಗಲದಲ್ಲಿ ಕೋಟೆ ಮಾರಮ್ಮ ಅಂತ ಐತೆ, ಅಲ್ಲಿಗೆ ಆರತಿ ಮಾಡಿಬಿಟ್ಟು ಅಲ್ಲಿ ಕೋಳಿ ಕುಯ್ಕೊಂಬರ್ತೀವಿ. ಅದು ಜಾತ್ರೆ ನಡೆಯುತ್ತೆ, ಅದು ಸ್ವಲ್ಪ ಜೋರಾಗಿ ಮಾಡ್ಕೊತೀವಿ. ಈ ಥರ ನಾವು ಆಚರಣೆ ಮಾಡ್ಕೊಂಬರ್ತಾ ಇರೋದು. ನಾನು ಇರೋವರೆಗೂ ಮಾಡಬೇಕಂತೆ, ಎಲ್ಲಿವರೆಗೂ ಇರ್ತೀನಿ ಅಲ್ಲಿವರೆಗೂ ಮಾಡ್ಕೊಂಬರ್ತೀನಿ. ಪೂಜೆ ಸಾಮಾನೆಲ್ಲ ಬ್ಯಾಗ್ ಇಟ್ಕೊಂಬಿಟ್ಟು ಇಲ್ಲಿ ಪಕ್ಕ ಬರ್ತಾ ಇದ್ದಂಗೆ ಅಮ್ಮಂದು ಇನ್ನೊಂದು ದೇವಸ್ಥಾನ ಇದೆ. ಇಲ್ಲೂ ಅಶ್ವತ್ಥ ಕಟ್ಟೆ ಇತ್ತು. ಇದು ನೋಡ್ರಿ, ಇಲ್ಲೂ ಅಮ್ಮನ ದರ್ಶನ ಮಾಡ್ಕೊಳ್ಳಿ. ಸ್ವಲ್ಪ ಏನಾರು ಇಲ್ದಿರೋ ಟೈಮಲ್ಲೆಲ್ಲ ವಿಡಿಯೋ ಮಾಡ್ಕೊಂಬಿಟ್ಟಿದ್ದೀನಿ. ಇಲ್ಲೂ ಅಮ್ಮನವ್ರು ಕಾಣಿಸ್ತಾ ಇದ್ದಾರೆ. ಅಮ್ಮನ ದರ್ಶನ ಇಲ್ಲೂ ಮಾಡ್ಕೊಂಡ್ರಲ್ಲ, ಅಲ್ಲಿ ಆಚೆ ಬರ್ತಾ ಇದ್ದಂಗೆ ಇಲ್ಲೇ ನವಗ್ರಹ ದೇವ್ರುಗಳಿದೆ. ಆಮೇಲೆ ಇಲ್ಲೊಂದು ಗಣೇಶನ ದೇವಸ್ಥಾನ ಅಂದರೆ ವಿನಾಯಕನ ದೇವಸ್ಥಾನ ಇದೆ. ಇಲ್ಲೂ ದೇವ್ರ ದರ್ಶನ ಮಾಡ್ಕೊಳ್ಳಿ. ಆಚೆ ಮಾಡ್ಕೊಂಡು ಬರ್ತಾ ಇದ್ದಂಗೆ ಇಲ್ಲಿ ಮಹಿಷಾಸುರಂದು ದೊಡ್ಡದೊಂದು ಸ್ಟ್ಯಾಚು ಇದೆ, ಚಾಮುಂಡಿ ಅಮ್ಮ ಇರೋದೆಲ್ಲನೂ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಸರ್ಕಲ್ ಮಾರಮ್ಮನ ದೇವಸ್ಥಾನ ಇದುವರೆಗೂ ಯಾರು ನೋಡಿಲ್ಲ ಅಂದರೆ ಯಶವಂತಪುರದ ಹತ್ರನೇ ಇರೋದು, ಹತ್ರದಲ್ಲೇ ಇದೆ, ನೋಡ್ಕೊಂಬನ್ನಿ. ಆಮೇಲೆ ಮಧ್ಯಾಹ್ನ ಹೊತ್ತು ಊಟ ಇರುತ್ತೆ. ಪ್ರತಿದಿನವೂ ತಿಂಡಿ ನಡೀತಾ ಇರುತ್ತೆ. ನಾವು ಅದನ್ನು ತಿಂಡಿ ಇತ್ತು ಅಂದರೆ ಟೊಮಟೊ ಬಾತ್ ಮಾಡಿದ್ರು. ದೇವಸ್ಥಾನ ಸುತ್ತಲೂ ತೋರಿಸ್ತಾ ಇದ್ದೀನಿ.
ತಿಂಡಿ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಅಂದರೆ 12 ಗಂಟೆವರೆಗೂ ತಿಂಡಿ ಕೊಡ್ತಾರೆ. ಮೇಲ್ಗಡೆನೇ ಊಟದ ಹಾಲಿದೆ. ಊಟ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡಿದ್ದೀನಿ ಊಟ ತುಂಬ ಸಲ ಹೋದಾಗ. ಪಲಾವ್ ಮಾಡಿ ನಾವು ಹೋದಾಗ ಪಲಾವು ಟೊಮೊಟೊ ಬಾತು 2 ಥರ ಇತ್ತು. ಪಲಾವ್ ಹೋಗೋಷ್ಟೊತ್ತು ಖಾಲಿಯಾಗಿತ್ತು. ಟೊಮೊಟೊ ಬಾತ್ ಕೊಟ್ಟರು. ಟೊಮೊಟೊ ಬಾತ್ ಮಾತ್ರ ಸೂಪರ್ ಆಯಿತು. ನಾವು 2 ಸಲ ಹಾಕ್ಸ್ಕೊಂಡು ತಿಂದಿದ್ದೀವಿ. ಆಮೇಲೆ ಯಾರೋ ಗಂಜಿನೂ ಕೊಡ್ತಾಯಿದ್ರು. ಗಂಜಿ ಅಷ್ಟು ಸಖತ್ತಾಗಿತ್ತು. ನಾನು ನಮ್ಮಮ್ಮ ಒಂದೇ ಒಂದು ಗ್ಲಾಸ್ ಇಸ್ಕೊಂಬ ಸಾಕು ಅಂದರು. ಒಂದು ಗ್ಲಾಸ್ ಈಸ್ಕೊಂಬಂದೆ. ಆಮೇಲೆ ಚೆನ್ನಾಗಿದೆ ಅಂತ ಕುಡಿದ್ಬಿಟ್ಟು ಆಮೇಲೆ ನಮ್ಮ ಕಾವಿನ ಹೋಗು ಅಂತ ಇದ್ದೀನಿ. ಅಲ್ಲೇ ಪೂರ್ತಿ ಎಲ್ಲ ವಿಡಿಯೋಗೂ ವಾಯ್ಸ್ ಕೊಟ್ಟಿದ್ದೀನಿ. ಏನೋ ಗೊತ್ತಿಲ್ಲ, ಸ್ವಲ್ಪ ಎಕೋ ಹೊಡಿತಾಯಿತ್ತು. ತುಂಬ ಜನ ಅಂದರೆ ಸೌಂಡ್ ಸಿಕ್ಕಾಪಟ್ಟೆ ಇರೋದಕ್ಕೆ ಮತ್ತೆ ನಾನು ಎಲ್ಲದಕ್ಕೂ ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅಲ್ಲೇ ನಾವು ವಾಯ್ಸ್ ಕೊಟ್ಟು ಮಾತಾಡೋದ್ರೆ ಚೆಂದ ನೀವು ನೋಡೋದಕ್ಕೂ. ನಾವು ವಾಯ್ಸ್ ಕೊಟ್ಕೊಂಡು ಹೋದರೆ ಚೆಂದ ಇರೋಲ್ಲ ನೋಡೋದಕ್ಕೆ, ಏನು ಮಾಡೋಕ್ಕಲ್ಲ. ಈಗ ತಿಂಡಿ ತಿಂತಾಯಿದ್ದೀವಿ. ಇವಾಗ ಇಲ್ಲಿಂದ ಅದೇ ಎಲ್ಲ ತಿಂದ್ಬಿಟ್ಟು ಯಾವ್ಯಾವ ದೇವಸ್ಥಾನ ಮುಂದೆ ನೋಡ್ತೀವಿ ಅಂತ ನಾನು ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ತಿಂಡಿ ತಿಂದಿದ್ದೆಲ್ಲ ಆಯಿತು. ಇನ್ನೊಂದು ಸಲ ಅದೇ ಇವಾಗ ಆಚೆ ಬರ್ತಾಯಿದ್ದೀವಲ್ಲ, ಇಲ್ಲಿ ಅಮ್ಮಂದು ಇದಿದೆ, ವಿಗ್ರಹ ಒಂದಿದೆ, ಅದಕ್ಕೂ ನಮಸ್ಕಾರ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀವಿ. ನೀವು ಹೋಗಬೇಕು ಅಂತ ಅಂದರೆ 18 ಕ್ರಾಸಲ್ಲಿ ದೇವಸ್ಥಾನ ಇರೋದು. 8 ಕ್ರಾಸ್ಗೆ ಹೋಗಬೇಕು ನಾವು ಇವಾಗ. ಅಲ್ಲಿರೋದು ಮಲ್ಲೇಶ್ವರಮಲ್ಲೆಲ್ಲ ದೇವಸ್ಥಾನಗಳು. ನಡ್ಕೊಂಡೇ ಹೋಗ್ಬೋದು, ಇಲ್ಲಾಂದರೆ ಆಟೋದಲ್ಲಿ ಹೋಗ್ತೀವಿ ಅಂದರೆ 50 ರೂಪಾಯಿ ತೊಗೋತಾರೆ. ನಾನು ಬಸ್ ಸ್ಟ್ಯಾಂಡ್ ಮತ್ತೆ ಬಸ್ ಹತ್ಬಿಟ್ಟು 18 ಕ್ರಾಸಲ್ಲಿ ಅಂದರೆ ಮುಂದೆ ಹೋಗಿ ಅಲ್ಲಿ ಕಾಲೇಜ್ ಮುಂದೆ ಹೋಗಿ ಬಸ್ ಹತ್ತಿ ತಿರ್ಗಾ 8 ಕ್ರಾಸ್ ಇಳಿಸಿ ಅಂದರೆ ಇಳಿಸ್ತಾರೆ. ಅಲ್ಲಿಂದ ಡೌನಿಗೆ ಬಂದರೆ ದೇವಸ್ಥಾನಗಳು ಸಿಗುತ್ತೆ. ನಾವು ಆಟೋದಲ್ಲೇ ಹೊರಟೋದು. 50 ರೂಪಾಯಿ ತೊಗೊಂಡ್ರು. ಅದಕ್ಕೆ ಆಟೋದಲ್ಲೇ ಹೋಗೋಣ ಅಂದ್ಬಿಟ್ಟು ಆಟೋದಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಇನ್ನೊಂದು ಸಲ ದೇವಸ್ಥಾನ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ಎಲ್ಲರೂ ನೋಡಿರ್ತೀರ. ಮಾರ್ಕೆಟಿಂದ ಬರುವಾಗ, ಮೆಜೆಸ್ಟಿಕ್ಕಿಂದ ಬರುವಾಗ ಈ ದೇವಸ್ಥಾನ ಮುಂದೆನೇ ಬಸ್ ಬರೋದು. ಆದ್ದರಿಂದ ಎಲ್ಲರೂ ಈ ದೇವಸ್ಥಾನ ನೋಡೇ ಇರ್ತೀರ. ಇವಾಗ ನಾವು ಆಟೋ ಹತ್ತು ಕೂತಿದ್ದೀವಿ. ಇವಾಗ ಹೊಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಯಾವ್ಯಾವ ದೇವಸ್ಥಾನ ಅಂತ ತೋರಿಸ್ಕೊಂಡು ಹೋಗ್ತೀನಿ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಮಲ್ಲೇಶ್ವರಮಲ್ಲಿ ಎಲ್ಲ ದೇವಸ್ಥಾನಲ್ಲೂ ದೇವ್ರ ದರ್ಶನ ಮಾಡಿಸ್ತೀನಿ ನಾನು ನಿಮಗೆ. ಇವಾಗ ನಾವು ಬಂದಿದ್ದು ನೋಡಿ, ಇದೇ ದೇವಸ್ಥಾನ ಅಂದರೆ ಒಂದೇ ಹತ್ರ ಇದೆ. ಗಂಗಮ್ಮನ ದೇವಸ್ಥಾನ ಇದೆ, ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಬಸವಣ್ಣನ ದೇವಸ್ಥಾನ ಇದೆ, ಆಮೇಲೆ ಕಾಡ್ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಎಲ್ಲ ಪಕ್ಕನೇ ಇದೆ ನೋಡಿ. ಹಿಂಗೇನೆ ಕಾಣಿಸ್ತಾ ಇದೆ. ಅಪ್ಪು ಸರ್ ಮೂವಿ ಅದೇ ನಮ್ಮ ಬಸವ ಸಾಂಗ್ದು ಇಲ್ಲೇ ತೆಗ್ದಿರೋದು. ತುಂಬ ಇದು ಮೂವಿ ಶೂಟಿಂಗ್ ಮಾಡಿದ್ದಾರೆ. ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ನಿಮಗೆ ದೇವ್ರ ದರ್ಶನ ಮಾಡ್ಸೋಕ್ಕಲ್ಲ. ಯಾಕಂದರೆ ಅಲ್ಲಿ ಐನರ್ಗಳು ತುಂಬ ಜನ ಇದ್ದರು. ಮಾಡ್ಕೊಂಬೇಡಿ ಅಮ್ಮ ಅಂತ ಇದ್ರು. ಇದೇ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಫಸ್ಟ್ ಯಾಕಂದರೆ ಬಾಗಿಲು ಕ್ಲೋಸ್ ಮಾಡ್ತಾಯಿದ್ರು 12 ಗಂಟೆ ಅಷ್ಟೊತ್ತಿಗೆಲ್ಲ ಅಂದರು. ಅದಕ್ಕೆ ಫಸ್ಟು ನರಸಿಂಹಸ್ವಾಮಿ ದೇವ್ರ ದರ್ಶನ ಮಾಡ್ಕೊಂಬಿಡೋಣ ಅಂತ ಒಳಗೆ ಬಂದು ನಮ್ಮ ದರ್ಶನ ಎಲ್ಲ ಆಗಿದೆ. ಇವಾಗ ದೇವರ ಒಂದು ಸ್ವಲ್ಪ ನಿಮಗೆ ಕಾಣಿಸ್ಬೋದೇನೋ ಗೊತ್ತಿಲ್ಲ. ಜನ ಬರ್ತಾ ಇದ್ದಾರೆ, ಆಚೆಯಿಂದ ಇಟ್ಕೊಂಡಿದ್ದೀನಿ, ಅದನ್ನು ಮಾಡ್ಕೊಬೇಡಿ ಅಂತ ಇದ್ರು. ಆದರೆ ಸ್ವಲ್ಪ ನಿಮಗೆ ಕಾಣಿಸ್ಬೋದೇನೋ ನೋಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಒಂಚೂರು ಕಾಣಿಸುತ್ತೆ ನೋಡಿ, ಅಷ್ಟೇ ಕಾಣಿಸೋದು ನಿಮಗೆ. ಇಲ್ಲಿ ದರ್ಶನ ಮಾಡ್ಕೊಂಡು ಪಕ್ಕದಲ್ಲೇ ಗಂಗಮ್ಮನ ದೇವಸ್ಥಾನ ಇದೆ, ಅಲ್ಲಿ ದರ್ಶನ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ವಿ. ಗಂಗಮ್ಮನ ದೇವಸ್ಥಾನ ಮಾತ್ರ ಸೂಪರ್ ಆಗೈತೆ. ತಾಯಿ ನಮ್ಮಮ್ಮ ಆ ತಾಯಿನೇ ಅಲಂಕಾರ ಮಾಡಿ ಕುತ್ಕೊಂಡಿದ್ದಾಳೇನೋ ಅಂತ ಕಾಣಿಸುತ್ತೆ. ಆಮೇಲೆ ಒಳಗಡೆನೂ ಅಷ್ಟೆಲ್ಲ ಲೈಟಿಂಗ್ ಸೆಟ್ಟಿಂಗ್ ಹಾಕಿದಾರಲ್ಲ, ತುಂಬಾ ಚೆನ್ನಾಗಿತ್ತು. ಹೋಗ್ತಾನೆ ನಮ್ಗೆ ಇಲ್ಲಿ ತ್ರಿಶೂಲ ಸಿಗುತ್ತೆ, ನೀವು ಅದನ್ನು ನೋಡ್ಬೋದು. ಒಳ್ಳೆ ಯಾರೋ ಒಂದು ಅಮ್ಮನ ಮುಖ ಥರನೇ ಆ ತ್ರಿಶೂಲದಲ್ಲಿ ಆಕಾರ ಕೊಟ್ಟಿದ್ದಾರೆ. ಅದೂ ತುಂಬಾ ಚೆನ್ನಾಗಿತ್ತು ನೋಡಿ. ಒಳಗಡೆ ಹೋಗ್ತಾ ಇದ್ದಂಗೆ ಆ ಲೈಟಿಂಗಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ದೇವಸ್ಥಾನ. ನೋಡಿ ದೇವ್ರು ನಿಮಗೆ ಕಾಣಿಸ್ತಾ ಇದೆ. ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳಿ. ಇನ್ನು ಹತ್ರದಿಂದ ತೋರಿಸ್ತೀನಿ. ಸ್ವಲ್ಪ ಈಗ ಝೂಮ್ ಮಾಡಿದ್ದೀನಿ. ಇಲ್ಲೂ ಒಳಗಡೆ ವಿಡಿಯೋ ಮಾಡೋಂಗಿರಲಿಲ್ಲ, ಆಚೆಯಿಂದನೇ ದೇವರು ತೋರಿಸ್ತಾ ಇದ್ದೀನಿ ನನಗೆ ಝೂಮ್ ಮಾಡಿಬಿಟ್ಟು. ಇವಾಗ ಇನ್ನೊಂದು ಸ್ವಲ್ಪ ಹತ್ರಕ್ಕೆ ಹೋದ್ಮೇಲೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಅಲ್ಲೂ ದೇವ್ರನ್ನ ದರ್ಶನ ಮಾಡ್ಕೊಂಬಿಡಿ. ನಮ್ಮ ಗಂಗಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನೋಡಿದ್ರಲ್ಲ, ಅದು ಗರ್ಭದ ಗುಡಿಲಿ ಇದ್ದಿದ್ದು. ಇಲ್ಲಿ ಆಚೆ ಬರ್ತಾ ಇದ್ದಂಗೆ ಉಯ್ಯಾಲೆ ಮೇಲೆ ಅಮ್ಮನವ್ರನ್ನ ಕುಂಡಿಸಿದ್ರು. ಇಲ್ಲೂ ನಾನು ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ಅದು ನೋಡ್ಕೊಂಡು ಬರ್ತಾ ಇದ್ದಂಗೆ ಆಮೇಲೆ ಇಲ್ಲಿ ಕೈಗೆ ದಾರ ಕಟ್ತಾಯಿದ್ರು. ದೃಷ್ಟಿ ದಾರ ಕಟ್ಟಿಸ್ಕೊಳ್ಳೋರಿದ್ರೆ ಕಟ್ಟಿಸ್ಕೊಬೋದಾಯಿತು, 20 ರೂಪಾಯಿ ಅಷ್ಟೇ. ನೋಡ್ಕೊಂಬರ್ತಾ ಇದ್ದಂಗೆ ಇಲ್ಲಿ ಅಮ್ಮಂದೊಂದು ವಿಗ್ರಹ ಇಟ್ಟಿದ್ದಾರೆ. ಇದು ನೋಡಿಬಿಟ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರೋ ಒಂದು ಹೆಂಗ್ಸು ರೆಡಿ ಮಾಡ್ಕೊಂಡು ಕುತ್ಕೊಂಡಿದ್ದಾರೇನೋ, ಅಲಂಕಾರ ಮಾಡಿಕೊಂಡು ಅನ್ನಂಗೆ ಇದ್ದಾರೆ. ನಿಜವಾಗ್ಲೂ ದೇವರೇ ಅಲ್ಲಿ ಕೂತಿದ್ದಾರೇನೋ ಅನ್ಬೋದು, ಅಷ್ಟು ಚೆನ್ನಾಗೈತೆ ಅದು. ನೋಡ್ಕೊಂಡು ಬರ್ತಾ ಇದ್ದಂಗೆ ಇಲ್ಲಿ ಗಣೇಶ ಇದೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎಲ್ಲ ಇದೆ. ಎಲ್ಲ ನೋಡಿಕೊಂಡು ಇವಾಗ ಇಲ್ಲೂ ನಾವು ಅಮ್ಮ ಎಲ್ಲ ನಾವು ನಿಂತ್ಕೊಂಡು ಅಮ್ಮನ ಜೊತೆನೂ ಒಂದು ಫೋಟೋ ಇಡ್ಸ್ಕೊತಾ ಇದ್ದೀನಿ. ನೋಡ್ಕೊಂಡು ಬರ್ತಾ ಇದ್ದಂಗೆ ಸುಬ್ರಹ್ಮಣ್ಯನ ದೇವಸ್ಥಾನ ಸಿಗುತ್ತೆ. ಅಲ್ಲೇ ಪಕ್ಕ ಚಿಕ್ಕ ಚಿಕ್ಕ ದೇವಸ್ಥಾನ ಗುಡಿಗಳಿದ್ದಾವೆ. ಎಲ್ಲ ಅಂದರೆ ಉತ್ಸವ ಮೂರ್ತಿಗಳೆಲ್ಲ ಇಟ್ಬಿಟ್ಟಿದ್ದಾರೆ. ತುಂಬಾ ಇದೆ ಇಲ್ಲೂ ದೇವಸ್ಥಾನಗಳಲ್ಲೂ. ಆಮೇಲೆ ಅಮ್ಮಂದು ಇಲ್ಲಿ ಫೋಟೋನು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅರ್ಶಿನ ಅಂದರೆ ಗಂಧದ್ದು ಅರ್ಶಿನ ಕುಂಕುಮದ ಅಲಂಕಾರ ಮಾಡಿರ್ತಾರಲ್ಲ, ಅದು ಎಲ್ಲ ಫೋಟೋಗಳು ಇಟ್ಟಿದ್ದಾರೆ. ಅಂದರೆ ಇದು ಚಿನ್ನದಲ್ಲಿ ಅಲಂಕಾರ ಮಾಡಿರ್ತಾರಲ್ಲ, ಆ ಫೋಟೋ ತುಂಬಾ ಚೆನ್ನಾಗಿತ್ತು. ಆ ಥರದ್ದು ಇಷ್ಟೊಂದು ಫೋಟೋ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ, ಲೈಟ್ ಎಲ್ಲ ಹಾಕಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲೂ ದರ್ಶನ ಆಯ್ತಲ್ಲ.
ಆಚೆ ಬರ್ತಾ ಇದ್ದಂಗೆ ಇನ್ನೊಂದು ವಿಗ್ರಹ ಇದೆ, ಎಲ್ಲ ಗಂಗಮ್ಮ ಅಮ್ಮನವರೇನೆ. ಒಂದಕ್ಕಿಂತ ಒಂದು ವಿಗ್ರಹಗಳ್ಗೆ ಅಲಂಕಾರನೂ ಚೆನ್ನಾಗಿತ್ತು, ಅಮ್ಮನವ್ರನ್ನೂ ಅಷ್ಟೇ. ಆಮೇಲೆ ಜಾಸ್ತಿ ನಿಂಬೆಹಣ್ಣು ದೀಪ ಹಚ್ಚೋರು, ಬೆಲ್ದಾರ್ತಿ ಮಾಡೋರು, ಅಮಾಸೆ ಬೇರೆ ಇತ್ತಲ್ಲ, ಅದರಿಂದ ತುಂಬ ಜನ ಮಾಡ್ತಾಯಿದ್ರು ಇಲ್ಲಿ ಗಂಗಮ್ಮನ ದೇವಸ್ಥಾನದಲ್ಲಿ. ಇಲ್ಲೂ ಒಂದು ವಿಗ್ರಹ ಇದೆ, ನೋಡ್ಬೋದು. ತುಂಬಾ ಚೆನ್ನಾಗೈತೆ ಇದು ಗಂಗಮ್ಮನ ದೇವಸ್ಥಾನ, ಯಾರೂ ಮಿಸ್ ಮಾಡ್ಕೊಬೇಡಿ. ಮಲ್ಲೇಶ್ವರಂಗೆ ಹೋದರೆ ಎಲ್ಲ ಒಂದೇ ದಿವಸದಲ್ಲಿ ಒಂದು ಅರ್ಧ ದಿನ ಆಗುತ್ತೆ ಅಷ್ಟೇ, ಪೂರ್ತಿ ಆಗಲ್ಲ. ಒಂದು 8 ಗಂಟೆಗೆಲ್ಲ ಮನೆ ಬಿಟ್ಬಿಟ್ರೆ ಎಲ್ಲ ನೋಡಿಕೊಂಡು ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಬರ್ಬೋದು. ಇವಾಗ ಇಲ್ಲಿ ನಮಗೆ ಗಂಗಮ್ಮನ ದೇವಸ್ಥಾನದಲ್ಲಿ ದರ್ಶನ ಆಯ್ತಲ್ಲ, ಈಗ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ಎದುರಿಗೆ ಇದೆ ಗಂಗಮ್ಮನ ದೇವಸ್ಥಾನ, ಎದುರುಗಡೆನೇ ಇದೆ. ಪೂಜೆ ಸಾಮಾನೆಲ್ಲ ಇಲ್ಲಿ ಸಿಗ್ತಾ ಇದೆ. ಆಮೇಲೆ ತುಂಬ ಇತಿಹಾಸ ಇದೆ ದೇವಸ್ಥಾನಗಳಿಗೆಲ್ಲ, ತುಂಬ ಹಳೆಯ ದೇವಸ್ಥಾನಗಳು ಇವೆಲ್ಲನೂ. ಈ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಲೂಸ್ ಮಾದ ಅಂತೀವಲ್ಲ, ಅಂದರೆ ಯೋಗೀಶ್ ಅವ್ರದ್ದು ಮೂವಿ ಅಂಬಾರಿ ಮೂವಿ ಶೂಟಿಂಗ್ ಇಲ್ಲೇ ತೆಗ್ದಿರೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಒಳಗಡೆ ಹೋದ್ಮೇಲೆ ನೋಡಿರಂತೆ. ಒಳಕ್ಕೆ ಹೋಗ್ತಾ ಇದ್ದೀವಿ. ಇದಂತೂ ಸಖತ್ತಾಗಿದೆ ಕಣ್ರಿ, ಆಚೆಗೆ ಬರೋಕ್ಕೆ ಮನಸ್ಸಾಗಲ್ಲ ಈ ದೇವಸ್ಥಾನದ ಒಳಗಡೆ ಹೊರಟೋದ್ರೆ, ಅಷ್ಟು ಚೆನ್ನಾಗಿದೆ. ಒಳಕ್ಕೆ ಹೋಗೋಣ ಇವಾಗ. ಹೋಗ್ತಾ ಇದ್ದಂಗೆ ನೋಡಿ ಕಲ್ಯಾಣಿ, ಅಂದರೆ ಅದು ಬಾವಿ ಇದೆ ಅಂತೆ, ಬಾವಿ ಮೇಲೆ ಕಲ್ಯಾಣಿ ಕಟ್ಟಿರೋದು. ಇಲ್ಲಿ ಸ್ವಲ್ಪ ಜನ ಇದ್ರು, ಒಂದು 10 ನಿಮಿಷ ಆಯಿತು ದರ್ಶನ ಆಗೋದಕ್ಕೆ. ಇಲ್ಲಿ ಬಸವಣ್ಣನ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಆ ನೀರು ಲಿಂಗದ ಮೇಲೆ ಬೀಳ್ತಾ ಇರುತ್ತೆ. ಎಲ್ಲಿಂದ ಬರುತ್ತೆ ಅಂತ ನೀರು ಗೊತ್ತಿಲ್ವಂತೆ, ಅಂದರೆ ಸ್ವಲ್ಪ ಸುಮಾರಾಗಿ ಬರ್ತಾಯಿತ್ತು. ಯಾವ ಮೂವಿ ತೆಗ್ದಿದ್ದಾರೆ ಅಂತ ನೋಡೋಣ, ಕಮೆಂಟಲ್ಲಿ ತಿಳಿಸಿ ನೀವು. ಇವಾಗೂ ದೇವ್ರು ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಹತ್ರದಿಂದ ವಿಡಿಯೋ ಮಾಡೋಂಗಿರಲಿಲ್ಲ, ದೂರದಿಂದನೇ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಮುಂದೆ ಹೋದ್ಮೇಲೆ ಇನ್ನೂ ಹತ್ರದಿಂದ ತೋರಿಸ್ತೀನಿ. ಕಲ್ಯಾಣಿ ಒಳಗೆ ಎಷ್ಟೊಂದು ಮೀನುಗಳು, ಆಮೆಗಳಂತೂ ಬಿಸಿಲು ಕಾಯಿಸ್ತಾ ಇತ್ತು ಆಚೆಗೆ ಬಂದ್ಬಿಟ್ಟು, ಅಷ್ಟೊಂದಿದೆ. ಕಾಣಿಸ್ತಾ ಇರ್ಬೋದು ನಿಮಗೆ ಇವಾಗ ಆಮೆಗಳು, ಮೀನು ಎಲ್ಲ. ಮೀನುಗಳಂತೂ ನಾನು ಹೋದ ವರ್ಷ ಹೋದಾಗ ಸ್ವಲ್ಪ ಸಣ್ಣ ಇದ್ದ, ಈ ಸಲ ಎಲ್ಲ ದಪ್ಪ ಆಗೋಗಿದೆ, ದಪ್ಪ ಮೀನಿತ್ತು ನೋಡಿ. ಆಮೆಗಳು ನೋಡಿ ಅಲ್ಲಿ ಬಿಸಿಲು ಹೆಂಗೆ ಕಾಯಿಸ್ತಾ ಇದೆ, ಎಲ್ಲನೂ ಸುತ್ತಲೂ ಕಲ್ ಮೇಲೆ ಬಂದು ಕುತ್ಕೊಂಡ್ಬಿಟ್ಟಿದ್ದು ಆಮೆಗಳಂತೂ. ತುಂಬಾ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಗಣೇಶನ ದೇವಸ್ಥಾನ ಒಂದಿದೆ, ಅದನ್ನು ಗಣಪನ ದರ್ಶನ ಮಾಡ್ಕೊಳ್ಳಿ. ಗಣಪನ ದರ್ಶನ ಮಾಡ್ಕೊಂಡು ಮುಂದೆ ಬರ್ತಾ ಇದ್ದಂಗೆ ಸುಬ್ರಹ್ಮಣ್ಯಂದೊಂದು ವಿಗ್ರಹ ಇಟ್ಟಿದ್ದಾರೆ, ಅದನ್ನು ದರ್ಶನ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ಕೊಂಡು ಇವಾಗ ಮೆಟ್ಲು ಇಳಿದು ಕೆಳಕ್ಕೆ ಹೋಗಬೇಕು ದೇವ್ರನ್ನ ದರ್ಶನ ಮಾಡ್ಕೊಳ್ಳೋದಕ್ಕೆ. ನೋಡಿ ಬಸವಣ್ಣನಿಂದ ನೀರು ಬರ್ತಾ ಇರುತ್ತೆ, ನೀರು ಬರ್ತಾ ಇರೋದು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಆ ನೀರು ನೋಡಿ ಆ ಲಿಂಗದ ಇದ್ರ ಮೇಲೆ ನೋಡಿ ಬರ್ತಾ ಇದೆ. ಏನು ಪವಾಡ ಇರ್ಬೋದು, ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ವಂತೆ ನೋಡಿ. ಅದು ಇನ್ನೆಷ್ಟು ಇತಿಹಾಸ ಇರ್ಬೋದು ನೋಡಿ. ಆಮೆಗಳೆಲ್ಲ ಬಿಸಿಲು ಕಾಯಿಸ್ತಾ ಇದೆ, ಅವು ಹಿಂಗೆ ಸೌಂಡ್ ಮಾಡ್ತಾರೆ ಈ ಕಡೆ ಅನ್ನೋದು ನೋಡಿ. ಮೀನುಗಳು ಎಷ್ಟೆಷ್ಟು ದಪ್ಪ ಇದೆ. ಬಾವಿ ಇದೆಯಂತೆ ಒಳಗಡೆ, ಬಾವಿ ಮೇಲೆ ಕಲ್ಯಾಣಿ ಕಾಣಿಸುತ್ತೆ ನಮಗೆ ಹತ್ರದಿಂದ ನೋಡುವಾಗ. ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ವೇನೋ? ದೇವ್ರು ನೋಡಿ ಅಷ್ಟೇ ತೋರ್ಸೋಕ್ಕಾಗಿದ್ದು, ದೂರದಿಂದ ನೋಡ್ಕೊಂಡ್ರಲ್ಲ. ಅಲ್ಲಿ ಬಿಟ್ಟು ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆಮೇಲೆ ಇಲ್ಲಿ ಬುಕ್ಸ್ಗಳೆಲ್ಲ ಮಾರ್ತಾಯಿದ್ದಾರೆ, ಪ್ರತಿಯೊಂದು ದೇವ್ರ ಬುಕ್ಗಳಾಗಿರ್ಬೋದು, ಕ್ಯಾಲೆಂಡ್ರ್ ಆಗಿರ್ಬೋದು, ಮಕ್ಕಳದು ಕತೆ ಬುಕ್ಗಳಾಗಿರ್ಬೋದು, ಕೀ ಚೈನ್ಗಳು, ಈ ಥರ ಚಿಕ್ಕ ವಿಗ್ರಹಗಳು ಎಲ್ಲ ಇದ್ದು. ಏನು ಬೇಕಾದ್ರೂ ತೊಗೊಬೋದಾಯಿತು. ರಾಘವೇಂದ್ರ ಸ್ವಾಮಿದು ರಂಗೋಲಿ ಹಾಕೋದು, ನಮ್ಮ ಹೆಣ್ಮಕ್ಳಿಗೆ ಮನೆಗೆ ಏನೇನು ಬೇಕೋ ಎಲ್ಲನೂ ಇದ್ದು. ನಾನು ಕೃಷ್ಣನ ಹುಡುಕ್ತಾ ಇದ್ದೆ, ಕೃಷ್ಣ ಇದೆಯಾ ಅಂದ್ಬಿಟ್ಟು. ಕೃಷ್ಣ ಇತ್ತು, ಕಲ್ಲಿಂದ್ರಲ್ಲಿ ಇರಲಿಲ್ಲ. ಇಲ್ಲೂ ದರ್ಶನ ಆಯಿತು, ತುಂಬಾ ಚೆನ್ನಾಗಿ ದರ್ಶನ ಆಯಿತು ಇಲ್ಲೂ. ಇವಾಗ ಇಲ್ಲಿ ದರ್ಶನ ಮಾಡ್ಕೊಂಡು ಇವಾಗ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ಎಲ್ಲ ಯಾಕೆ ನಾವು ಮಾಡ್ಕೊಂಬಿಟ್ಟು ಅಂದರೆ, ಅದು ನೋಡ್ಕೊಂಡು ಹಿಂದೆ ಹೋಗ್ತಾ ಇದ್ದಂಗೆ ಸಾಯಿಬಾಬಾ ಸಿಗುತ್ತೆ. ಹಂಗೆ ಡೌನ್ ಹೋದರೆ ಮಲ್ಲೇಶ್ವರಂ ಶಾಪಿಂಗ್ ಎಲ್ಲ ಮಾಡ್ಬೋದಲ್ವ, ಅದಕ್ಕೆ ಇದೆಲ್ಲ ಕೆಳಗಡೆ ಇದೆ. ಇವೆಲ್ಲ ಮಾಡ್ಕೊಂಬಿಟ್ರೆ ಆ ಮೇಲೆ ಹತ್ತದ್ಮೇಲೆ ಹಂಗೆ ಒಂದೇ ಸಲ ಹೋಗ್ಬೋದು ಅಂದ್ಬಿಟ್ಟು, ಅದಕ್ಕೆ ಫಸ್ಟ್ ಇವೆಲ್ಲ ದೇವ್ರ ದರ್ಶನ ಮಾಡ್ಕೊಂಬಿಟ್ಟು. ಚನ್ನಪಟ್ಟಣದ್ದು ಅಂದರೆ ಬೊಂಬೆಗಳು ಮಾಡ್ತಾಯಿದ್ರು, ಚೆನ್ನಾಗಿತ್ತು. ಆಮೇಲೆ ಓಲೆಗಳು ಎಲ್ಲನೂ ಇತ್ತು. ನಮ್ಮ ಕಾವ್ಯ ತಗೊತಾ ಇದ್ದಾಳೆ. ಏನಪ್ಪ ಆಯಿತು ಅಂದರೆ ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದೆ. ನಮ್ಮ ಕಾವ್ಯ ಇಲ್ಲ ನಾನು ಬರೋಲ್ಲ, ಎಕ್ಸಾಮ್ ಐತೆ, ಓದ್ಕೊಬೇಕು, ನಾನು ಏನು ತೊಗೊಳೋದಿಲ್ಲ ಅಂದ್ಲು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನೇ ಏನು ₹1 ಏನೂ ತೊಗೊಂಡಿಲ್ಲ. ನಮ್ಮ ಕಾವ್ಯನೇ ₹3000 ಶಾಪಿಂಗ್ ಮಾಡ್ಕೊಂಡಿದ್ದಾಳೆ. ಆಮೇಲೆ ಇಲ್ಲಿ ಸೀರೆಗಳು ಮಾಡ್ತಾಯಿದ್ರು. ಆ ಸೀರೆ ನೋಡಿದ್ರೆ ನಮ್ಮಮ್ಮ ಬಾರೆ ಬ್ಲೌಸ್ ಪೀಸ್ ಮಾಡ್ತಾವ್ರೆ, ಬ್ಲೌಸ್ ಪೀಸ್ ಕೊಡಿಸು ಅಂತ ಇವ್ರೆ. ಅಮ್ಮ ಬ್ಲೌಸ್ ಪೀಸ್ ಎಲ್ಲ ಬಾ ಅಮ್ಮ ಸೀರೆ ಅಂತ ಅಂದೆ. ಆಮೇಲೆ ಬ್ರಹ್ಮರಥೋತ್ಸವ ಇದೆಯಂತೆ ಬರೋ ತಿಂಗಳು, ಅದನ್ನು ಹಾಕ್ಬಿಟ್ಟಿದ್ದಾರೆ ಆಗಲೇ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಇದು ಬ್ರಹ್ಮರಥೋತ್ಸವ ಅಂದರೆ ಫೆಬ್ರವರಿ 3ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತಂತೆ. ಯಾವ್ಯಾವ ತಾರೀಕು ಏನೇನು ಅಂತ ಅಲ್ಲಿ ಹಾಕಿದ್ದಾರೆ, ಏನೇನು ಪೂಜೆ ಇದೆ ಅಂದ್ಬಿಟ್ಟು ಪ್ರತಿಯೊಂದು ಹಾಕಿದ್ದಾರೆ ನೋಡಿ. ಗರ್ಭದ ಗುಡಿಲಿ ಹಿಂಗೇನೆ ಇರೋದು ದೇವರು, ನರಸಿಂಹಸ್ವಾಮಿ ದೇವರು. ನೀವು ಅದೊಂದು ದೇವ್ರು ಮಾತ್ರ ದರ್ಶನ ಮಾಡಿಲ್ಲ, ಎಲ್ಲ ದೇವ್ರೂ ದರ್ಶನ ಮಾಡ್ಕೊಂಡಿದ್ದೀರಾ. ಇವಾಗ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಲ್ಲಿಕಾರ್ಜುನ ಅಂತಾರೆ, ಮಲ್ಲಿಂಗೇಶ್ವರ ಅಂತಾರೆ, ಯಾವುದಂದ್ರೂ ಅದೇ ದೇವರೇನೆ. ಯಾಕೆ ಕಾಡು ಮಲ್ಲಿಕಾರ್ಜುನ ಅಂತಾರೆ ಅಂದರೆ, ಪೂರ್ತಿ ಇದು ಅವಾಗ ಕಾಡು ಇದ್ದಂಗೆ ಇತ್ತಂತೆ. ಇವಾಗೂ ಅಷ್ಟೇ, ಅಂದರೆ ಸುತ್ತ ಒಳಗಡೆ ಪಾರ್ಕ್ ಥರ ಮಾಡಿಬಿಟ್ಟಿದ್ದಾರೆ. ಇವಾಗ ಹತ್ತಿ ಮೇಲೆ ಹೋದರೆ ದೇವ್ರು ಸಿಗುತ್ತೆ. ಇಲ್ಲಿ ನಾಗಪ್ಪನ ದೇವಸ್ಥಾನ ಎಲ್ಲ ಇದೆ, ತುಂಬ ಇದೆ, ನಾಗರ ಕಲ್ಲುಗಳು ಇದ್ದಾವೆ.
ಎಲ್ಲ ನೋಡ್ಬೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನಿಜವಾಗ್ಲೂ ಹೋಗ್ಬಿಟ್ರೆ ಇನ್ನೂ ಸ್ವಲ್ಪ ತಿದ್ದುಬಿಟ್ಟು ಹೋಗೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಮಲ್ಲೇಶ್ವರಮಲ್ಲಿ ದೇವಸ್ಥಾನಗಳು. ಒಂದ್ಸಲ ಹೋಗಿ ಬನ್ನಿ. ಇದುವರೆಗೂ ಇನ್ನೂ ಯಾರು ಹೋಗಿಲ್ಲ, ಆ ಕಡೆ ಹೋಗಿದ್ದವ್ರಿಗೂ ಗೊತ್ತಿರಲ್ಲ. ಯಾಕಂದರೆ ನಮ್ಮ ಕಾವ್ಯನೇ ನೋಡಿಲ್ಲ. ಅವಳು ಯಾವಾಗ ಮಲ್ಲೇಶ್ವರಂ ಶಾಪಿಂಗ್ ಹೋಗ್ತಾನೆ ಇರ್ತಾರೆ, ಆದರೆ ಯಾವತ್ತೂ ಹೋಗಿಲ್ವಂತೆ ನೋಡಿ ದೇವಸ್ಥಾನಕ್ಕೆ. ಅವಳಿಗೋಸ್ಕರ ಇಷ್ಟು ದೇವ್ರನ್ನ ದರ್ಶನ ಮಾಡ್ಕೊಂಬಂದು. ಅದೇ ಪ್ರತಿ ವರ್ಷ ನಾನು ಹೋಗ್ತೀನಿ, ಸರ್ಕಲ್ ಮಾರಮ್ಮಂಗೆ ಮೆಡ್ಲಕ್ಕಿ ಕೊಟ್ಬಿಟ್ಟು ಇವೆಲ್ಲ ನೋಡಿಕೊಂಡು ಬೆಂಗಳೂರು ಅಣ್ಣಮ್ಮಂಗೆ ಹೋಗ್ತೀನಿ. ಆದರೆ ಅವು ಬಂದಿರಲಿಲ್ವಲ್ಲ ನಮ್ಮ ಕಾವ್ಯ, ಅದಕ್ಕೆ ಇವತ್ತು ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇದೀವಿ. ನೋಡಿ ಅಲ್ಲಿ ಎಷ್ಟೊಂದು ನಾಗರಕಲ್ಲುಗಳಿದ್ದಾವೆ, ಸುತ್ತಲೂ ಹಸ್ರುವಾಗಿ ಚೆನ್ನಾಗಿದೆ ಎಲ್ಲನೂ. ಆಮೇಲೆ ಕುತ್ಕೊಂಡು ಮಾತಾಡೋಕ್ಕೆಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಯಾರಿಗೆ ಅಂತ ಹೇಳೋದು ಬೇಡ, ಗೊತ್ತಾಗುತ್ತಲ್ವ ನಿಮಗೇನೆ, ಅದನ್ನು ಹೇಳ್ತಾ ಇದ್ದೀನಿ. ಈಗ ಮೆಟ್ಲತ್ಕೊಂಡು ಹೋಗೋಣ. ಇಲ್ಲೂ ದೇವ್ರ ದರ್ಶನ ಮಾಡ್ಬೋದು. ಎಲ್ಲ ಕಡೆ ಹಾಕ್ಬಿಟ್ಟಿದ್ದಾರೆ ವಿಡಿಯೋ ಮಾಡ್ಕೊಬಾರ್ದು ಅಂತ. ನಾನು ಬೈಸ್ಕೊಂಡಾದರೂ ನಿಮಗೋಸ್ಕರ, ಯಾಕಂದರೆ ಎಷ್ಟೋ ಜನ ನೋಡಿರಲ್ವಲ್ಲ, ನೋಡಲಿ ಅಂತ ಬೈಸ್ಕೊಂಡು ನಿಜ ಮಾಡಿಸ್ಕೊಂಬರ್ತೀನಿ. ಹೋಗ್ತಾ ಇದ್ದಂಗೆ ಅಮ್ಮ ಸ್ವಲ್ಪ ನಿಂತ್ಕೋ ಕಾವ್ಯ, ಅಡ್ಡ ನಿಂತ್ಕೊ ಅನ್ನೋದು. ಯಾರು ನನ್ನ ಜೊತೆಗಿದ್ರು ಅವ್ರನ್ನ ಅಡ್ಡ ನಿಲ್ಸ್ಕೊಂಡು ವಿಡಿಯೋ ಮಾಡೋದೇ ಆಗುತ್ತೆ. ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇಲ್ಲೂ ಶಿವಪ್ಪಂಗೆ ಅಂದರೆ ಮಾಲಿಂಗೇಶ್ವರ ದೇವ್ರಿಗೆ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಹತ್ರದಿಂದನೂ ಸ್ವಲ್ಪ ತೋರಿಸ್ತೀನಿ. ಇವಾಗ ಇನ್ನು ತುಂಬ ಜನ ಇದ್ದಾರಲ್ಲ, ಸ್ವಲ್ಪ ಹತ್ರಕ್ಕೆ ಹೋದ್ಮೇಲೂ ತೋರಿಸ್ತೀನಿ. ದೇವ್ರ ದರ್ಶನ ಮಾಡ್ಕೊಳ್ಳಿರಂತೆ. ನಮಗಂತೂ ಎಲ್ಲ ಕಡೆಯೂ ದರ್ಶನ ಚೆನ್ನಾಗಾಯಿತು. 12:30 ಅಷ್ಟೊತ್ತಿಗೆ ಎಲ್ಲ ದೇವ್ರನ್ನೂ ದರ್ಶನ ಮಾಡ್ಕೊಂಬಿಟ್ಟು 2 ಅವರಲ್ಲಿ ಅಷ್ಟು ದೇವ್ರನ್ನ ದರ್ಶನ ಮಾಡ್ಕೊಂಡಿದ್ದೀವಿ. ಇಲ್ಲೊಂದು ಶಿವಲಿಂಗ ಇದೆ, ಗಣೇಶಂದು ಇದೆ, ಪಕ್ಕದಲ್ಲೇ ಇದೆ ನೋಡ್ಬೋದು. ಇವಾಗ ಸ್ವಲ್ಪ ಹತ್ರದಿಂದ ದೇವ್ರು ನಿಮಗೆ ಕಾಣಿಸ್ತಾ ಇದೆ. ಅಷ್ಟೇ ಮಾಡ್ಕೊಳಕ್ಕೆ 500 ಬಂದುಬಿಟ್ರು ಅಷ್ಟೊತ್ತಿಗೆ ಸುಮ್ಮನಾಗೋದೆ. ಇಲ್ಲಿ ನೋಡಿಕೊಂಡು ಪಕ್ಕದಲ್ಲೇ ಪಾರ್ವತಿ ಅಮ್ಮನವ್ರ ದೇವಸ್ಥಾನವೂ ಎಲ್ಲನೂ ಇದೆ. ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ಕೊಡ್ತಾಯಿದ್ರು. ಎಲ್ಲ ಕಡೆಯೂ ಪ್ರಸಾದ ತಿಂದಿದ್ದೀವಿ, ಎಲ್ಲೂ ಪ್ರಸಾದ ಮಿಸ್ ಮಾಡ್ಕೊಂಡಿಲ್ಲ. ಪಾರ್ವತಿ ಅಮ್ಮನವ್ರನ್ನ ನೋಡಿದ್ವಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಪಕ್ಕನೇ ಇದೆ. ಆಚೆ ಬರ್ತಾ ಇದ್ದಂಗೆ ಆಂಜನೇಯ ಸ್ವಾಮಿ ನಮ್ಮ ಬಾಸ್ ಸಿಗ್ತಾರೆ, ಆಂಜನೇಯ ಸ್ವಾಮಿ. ಆಮೇಲೆ ಇಲ್ಲಿ ಲಿಂಗಗಳಿದ್ದಾವೆ. ಯಾವ್ಯಾವ ಲಿಂಗ ಅಂತ ಅಂದರೆ ಇದು ಕ್ಷೇತ್ರದ್ದು ಇಟ್ಬಿಟ್ಟು ಹೆಸ್ರು ಹಾಕಿದ್ದಾರೆ, ಗೋಕರ್ಣ ಅಂತ ಹಾಕಿದ್ದಾರೆ. ಆ ಥರ ಎಲ್ಲ ದೇವ್ರುಗಳ್ದು ಹೆಸ್ರುಗಳೆಲ್ಲ ಹಾಕ್ಬಿಟ್ಟಿದ್ರು, ಚಿಕ್ಕ ಚಿಕ್ಕ ಲಿಂಗ ಇರೋದಕ್ಕೆಲ್ಲನೂ. ಇಲ್ಲೂ ದರ್ಶನ ಎಲ್ಲ ಚೆನ್ನಾಯಿತು. ಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಯಂತೆ, ಅದನ್ನು ನೋಡೋಕೆ ಹೋಗೋಣ. ಇವಾಗ ಸುಬ್ರಹ್ಮಣ್ಯ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ಪುಳೋಗ್ರೆ ಮತ್ತು ಚಿತ್ರಾನ್ನ ಕೊಡ್ತಾಯಿದ್ರು. ಇಲ್ಲೂ ಪ್ರಸಾದ ತಿಂದು ನೋಡಿದ್ರಲ್ಲ, ಇಲ್ಲೂ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರ ದರ್ಶನ ಮಾಡ್ಕೊಂಡ್ರಲ್ಲ. ಇವಾಗ ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಡೌನ್ಗೆ ಬರಬೇಕು. ಯಾಕಂದರೆ ನಾವು ಚಪ್ಪಲಿ ಹಾಕೊಂಡು ಹೊಂಟೋಗಿದ್ವಲ್ಲ, ಇಲ್ಲೇ ಕೆಳಗೆ ಬಿಟ್ಟು ಇರೋದ್ರಿಂದ ಮತ್ತೆ ಕೆಳಗೆ ಬಂದು ಹಾಕ್ಕೊಂಡು ಮತ್ತೆ ಹಿಂದೆಯಿಂದನೇ ಪಕ್ಕದ ರೋಡ್ ಇದೆ, ಅಲ್ಲಿಂದ ಬಂದು ಇವಾಗ ಸಾಯಿಬಾಬನ ದೇವಸ್ಥಾನಕ್ಕೆ ಬಂದು. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗೋಗಿತ್ತು, 12:30 ಆಗೋಗಿತ್ತಲ್ಲ, 12 ಗಂಟೆಗೆಲ್ಲ ಬಾಕ್ಲು ಹಾಕ್ಬಿಡ್ತಾರಂತೆ. ಅದರಿಂದ ರಾಘವೇಂದ್ರ ಸ್ವಾಮಿ ದೇವ್ರನ್ನೊಂದು ದರ್ಶನ ಮಾಡ್ಸೋಕ್ಕಾಗಿಲ್ಲ. ಇಲ್ಲಿ ಮಲ್ಲೇಶ್ವರಮಲ್ಲಿ ಎಷ್ಟು ದೇವಸ್ಥಾನ ಇದೆ ನೋಡಿ, ಅಷ್ಟು ದೇವ್ರನ್ನ ದರ್ಶನ ಮಾಡಿಸಿದ್ದೀನಿ. ಈಗ ಸಾಯಿಬಾಬನ ದೇವಸ್ಥಾನಕ್ಕೆ ಬಂದು ಈಗ ಒಳಕ್ಕೆ ಹೋಗಿದ್ದೀವಿ. ಇವಾಗ ಇಲ್ಲಿ ಏನು ಗೊತ್ತಾ, ಸಾಯಿಬಾಬನ ಹತ್ರ ಎಲ್ಲರಿಗೂ ಬಾಳೆಹಣ್ಣು ಕೊಡ್ತಾಯಿದ್ರು. ಸ್ವಲ್ಪ ಇತ್ತು ಬಾಳೆಹಣ್ಣು. ನಾನು ದೇವ್ರೆ ನಮಗೂ ನಿಮ್ಮ ಪ್ರಸಾದ ಸಿಗಲ್ವಾ, ನಿಜವಾಗ್ಲೂ ಅಂದ್ಕೊಂಡೆ ಹೋದೆ. ಅಮ್ಮ ಪ್ರಸಾದ ಖಾಲಿ ಆಗೋಗುತ್ತಮ್ಮ ನಾವು ಹೋಗೋಷ್ಟೊತ್ತಿಗೆ ಅಂದ್ಬಿಟ್ಟು. ನೋಡಿದ್ರೆ ನಾವು ಹತ್ರಕ್ಕೆ ಹೋಗ್ತಾ ಇದ್ದಂಗೆ ಪ್ರಭು ಪಾದದ ಹತ್ರ ಇತ್ತು, ಆ ಬಾಳೆಹಣ್ಣು ಎತ್ಕೊಟ್ರು, ಪ್ರಸಾದ ಸಿಕ್ತು. ದೇವ್ರ ದರ್ಶನ ಮಾಡ್ಕೊಂಡ್ರಲ್ಲ, ಸಾಯಿಬಾಬುನ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಅಮ್ಮ ಹಂಗಾದ್ರೆ ಮೊಸರನ್ನ ಕೊಟ್ಟರು. ಅಮ್ಮ ನಮಗೆ ಬೇಡ, ಹೊಟ್ಟೆ ತುಂಬ ಹೋಯ್ತೆ ಅಂತ ನನಗೂ ನಮ್ಮ ಕಾವಿಗೆ ತಿನ್ನಿಸ್ತಾವ್ರೆ. ಯಾರು ಕೈ ತೊಳ್ಕೊಳಕ್ಕೆ ಹೋಗೋದು, ತಿಂದ್ಬಿಟ್ಟು ಹೊಟ್ಟೆ ತುಂಬ ಹೋಗಿತ್ತು. ಎಲ್ಲ ಕಡೆ ಪ್ರಸಾದ ಮಾಡಿ, ಅದಕ್ಕೆ ಅಮ್ಮನ ಕೈಲೇ ತಿನ್ಸ್ಕೊತಾ ಇದ್ದೀವಿ. ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಎಲ್ಲ ಕಡೆ ವಾಯ್ಸ್ ಕೊಟ್ಟಿದ್ದೀನಿ ಬಿಡಿ. ವಾಯ್ಸ್ ಚೆನ್ನಾಗೇ ಬಂದಿಲ್ಲ, ಎಲ್ಲ ಸಿಕ್ಕಾಪಟ್ಟೆ ಗೊರ ಅಂತೈತೆ. ಆ ಮೈಕ್ ಬೇರೆ ಅದು ಹತ್ರದಲ್ಲೇ ಇಟ್ಕೊಂಬಿಟ್ಟಿದ್ದೀನಿ, ಅದಕ್ಕೆ ಸಿಕ್ಕಾಪಟ್ಟೆ ಸೌಂಡ್ ಬಂದ್ಬಿಟ್ಟಿತ್ತು. ಮೊಸರನ್ನ ಮಾತ್ರ ಸೂಪರಾಗಿತ್ತು. ಈಗ ಮೊಸರನ್ನ ತಿಂದ್ಬಿಟ್ಟು ಇವಾಗ ಅದೇ ಶಾಪಿಂಗ್ ಹೋಗ್ತಾ ಇದ್ದೀವಿ. ಹಂಗಾಯ್ತು ನಮ್ಮ ಶಾಪಿಂಗ್ ಕತೆ. ನಮ್ಮ ಕಾವ್ಯ 3,000 ರೂಪಾಯಿ ಹಳ್ಳಕ್ಕೆ ಬಿದ್ಲು. ನಾನು ಸುಮ್ಮನೆ ಹೋಗೋಣ ಬಾಮ್ಮಿ ಅಂದೆ. ನಾನು ಬರಲ್ಲ, ನಾನು ಏನು ತೊಗೊಳೋದಿಲ್ಲ, ಮೊನ್ನೆಲ್ಲ ಹೋಗಿ ಬಂದಿದ್ದೀನಿ ಅಂದು. ಇಲ್ಲಪ್ಪ ಪರವಾಗಿಲ್ಲ ಬಾ ಅಂತ ಹೋದೆ. ನಾನು ಅಂದೆ, ಮೊನ್ನೆ ಭಗವದ್ಗೀತೆ ರಾಮಾಯಣದ ಬುಕ್ ತೊಗೊಂಬಂದಿದ್ನಲ್ಲ, ಅದಕ್ಕೆ ಇಡೋಕ್ಕೆ ನನಗೊಂದು ಪೀಠ ಬೇಕಾಯಿತು. ಆ ಪೀಠಕ್ಕೆ ಅದಕ್ಕೋಸ್ಕರ ನಾನು ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದೆ. ನೋಡಿದ್ರೆ ನನಗೆ ಸಿಗಲಿಲ್ಲ. ಸಿಕ್ತು ನನಗೂ, ಅದೇ ಸಿಕ್ಕಾಪಟ್ಟೆ ಕಾಸ್ಟ್ ಹೇಳಿದ್ರು, 1,500 ಹೇಳಿದ್ರು. ಮೀಶೋದಲ್ಲೆಲ್ಲ ಬರೀ 300-400ಕ್ಕೆ ಸಿಗುತ್ತೆ. ಅದೇ ತರಿಸ್ಕೊಂಡಿದ್ದೆ, ಅದು ಚೆನ್ನಾಗಿ ಬಂದಿರಲಿಲ್ಲ, ಕ್ವಾಲಿಟಿ ರಿಟರ್ನ್ ಹಾಕ್ಬಿಟ್ಟಿದ್ದೆ. ಅದಕ್ಕೆ ಇನ್ನೊಂದು ಸಲ ತೊಗೊಳ್ಳೋಣ, ದುಡ್ಡಿರಲಿಲ್ಲ ಅಂತ ನಾನೇನು ಪರ್ಚೇಸ್ ಮಾಡಲಿಲ್ಲ. ಹೂವಿನ ಮಾರ್ಕೆಟ್ ನೋಡಿದ್ರಲ್ಲ, ರೋಡ್ಗೆ ಇಟ್ಬಿಟ್ಟಿದ್ರು ಥರ ಹೂವು. ನೋಡಿ ಎಲ್ಲ ಐಟಮು ಸಿಗುತ್ತೆ. ಇದು ಬಂದು 100 ರೂಪಾಯಿ. ಯಾವುದೇ ಥರ ಅಂದರೆ ಸ್ಟ್ರಗ್ಗು ನಾವು ಟೀ ಶರ್ಟ್ ಮೇಲೆ ಹಾಕ್ಕೊಬೋದು, ಡ್ರೆಸ್ ಮೇಲೆ ಹಾಕ್ಕೊಬೋದು, ಕೋಟ್ ಟೈಪ್ ಬರುತ್ತಲ್ಲ ಆ ಥರ ಇತ್ತು. 100 ರೂಪಾಯಿ. ಫ್ರಿನ್ಸ್ ಪ್ಯಾಬ್ ಅಂತೆ, ಅಂದರೆ ಪ್ಯಾರಗನ್ ಎದುರುಗಡೆನೇ ಇದೆ. ತುಂಬಾ ಚೆನ್ನಾಗಿದೆ. 100 ರೂಪಾಯಿಗೆ ವರ್ತ್ ಅಂತೂ ನನಗೂ ಅನಿಸ್ತು. ಬಟ್ಟೆನೂ ಚೆನ್ನಾಗಿತ್ತು.
ಅಂಗಡಿನೂ ಅಲ್ಲೂ ಅಷ್ಟು ಐಟಮ್ ಎಲ್ಲ ಚೆನ್ನಾಗಿದೆ. ಅವ್ರು ನೋಡು ಕಾರ್ಡೇ ಕೊಟ್ಬಿಟ್ರು, ಮೇಡಮ್ ಅವರೇ ವಿಡಿಯೋ ಮಾಡ್ಕೊತಾ ಇದ್ದೀರಾ ಹೇಳ್ಬಿಡಿ ಅಂತ. ಯಾರಾದರೂ ತೊಗೊಬೇಕು ಅಂದರೆ ಹೋಗಿ, ಚೆನ್ನಾಗಿದೆ ಬಟ್ಟೆಗಳು ಅಷ್ಟೇ. ನಮ್ಮ ಕಾವ್ಯ ಬಂದಾಗೆಲ್ಲ ಟೀ ಶರ್ಟು ಎಲ್ಲ ಅವಳು ಇಲ್ಲೇ ತೊಗೊಳೋದು, ಆದ್ದರಿಂದ ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ, 100 ರೂಪಾಯಿಗೆ ಯಾರು ಕೊಡ್ತಾರೆ ಈಗಿನ ಕಾಲದಲ್ಲಿ. ನೋಡಿ ಪ್ಯಾರಗೇನು ಅಪೋಸಿಟೇನೇ ಇದೆ, 100 ರೂಪಾಯಿ ಯಾವ್ದಾದ್ರು ತೊಗೊಂಬೋದು. ಅಂದರೆ ಎಕ್ಸ್ಚೇಂಜು ರೀಫಂಡ್ ಇರೋಲ್ಲ, ಅಲ್ಲೇ ನೋಡಿಕೊಂಡು ಹಾಕ್ಕೊಂಡು ತೊಗೊಂಬರ್ಬೋದು. ಬ್ಯಾಗ್ಗಳಂತೆ ಅಂದರೆ ಪ್ರತಿಯೊಂದು ಸಿಗುತ್ತೆ. ಮಲ್ಲೇಶ್ವರಂಗೆ ಹೊರಟೋಗ್ಬಿಟ್ರೆ ನಮ್ಮ ಹೆಣ್ಮಕ್ಳಿಗೆ ಶಾಪಿಂಗ್ ಅಂತೂ. ನಾವು ಹೋಗಿದ್ದು ಭಾನುವಾರ ಅಲ್ವಾ, ಸಿಕ್ಕಾಪಟ್ಟೆ ಜನ ಇದ್ರು ಕಣ್ರಿ. ನಾ ತೊಗೊಳೋದು ಏನು ಬೇಕಾದ್ರೂ ತೊಗೊಂಬೋದಾಯ್ತು. ನಮ್ಮ ಮನೇಲಿ ಅವಳೊಂದು 2 ಜೊತೆ ಡ್ರೆಸ್ಸು, ಒಂದು ಬ್ಯಾಗು, 2 ಜೊತೆ ಸ್ಲಿಪ್ಪರು, ಇನ್ನೇನು ಅಷ್ಟೇ, ಅಷ್ಟು ತೊಗೊಂಡ್ರು. ನಾನೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ, ಎಲ್ಲ ಇರೋದೇ ಏನು ತೊಗೊಳೋದು ಅಂದ್ಬಿಟ್ಟು. ಮಾಮೂಲಿ ಆ ಬಟ್ಟೆ ಅಂಗಡಿಲೆಲ್ಲ ಏನು ಇರುತ್ತೋ ಪ್ರೈಸ್ ಅದೇ ಇದೆ. ಅಂದರೆ ಎಸ್ ಸೈಜ್ ಅಂದರೆ ಸಣ್ಣ ಇರೋರಿಗಾದರೆ ಮಕ್ಳಿಗೆಲ್ಲ 150 ರೂಪಾಯಿಂದನೂ ಸಿಗುತ್ತೆ. ಸ್ಲಿಪ್ಪರ್ ನೋಡ್ತಾಯಿದ್ರು, ಒಂದೊಂದು ಕಡೆ 600, ಒಂದೊಂದು ಕಡೆ 400 ಹೇಳ್ತಾಯಿದ್ರು. ಅವಳಿಗೆ ಯಾವ್ದು ಬೇಕೋ ಅದು ಸ್ಲಿಪ್ಪರ್ ಸಿಕ್ಕಲಿಲ್ಲ ಅಂತ ಹುಡುಕ್ತಾನೇ ಇದ್ದಾಳೆ. ಆಮೇಲೆ ಸರ ಅಷ್ಟೇ ಶಾಪಿಂಗ್ ಮಾಡ್ಬೋದಾಯಿತು, ತುಂಬಾ ಚೆನ್ನಾಗಿದೆ ಸರ ಎಲ್ಲನೂ ಅಷ್ಟೇ. ಇವಾಗೆಲ್ಲ ಗ್ರೀನ್ ಬೀಡ್ಸು ರೆಡ್ದೆಲ್ಲ ಬಂದಿದೆಯಲ್ಲ, ಆ ಥರ ಎಲ್ಲ ಇದು ಎಲ್ಲ 1000 ರೂಪಾಯಿ ಹೇಳ್ತಾರೆ. ಕಾಸ್ಟ್ಲಿನ ಮಲ್ಲೇಶ್ವರಮಲ್ಲೂ ದುಡ್ಡು ಇಟ್ಕೊಂಡು ಹೋಗ್ಬೇಕು ಮಲ್ಲೇಶ್ವರಂ ಶಾಪಿಂಗ್ ಮಾಡಬೇಕು ಅಂತ ಅಂದರೆ. ಲೈವು ಮಾಡಿದ್ದೆ, ಲೈವಲ್ಲೆಲ್ಲ ನೋಡಿದ್ರ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಏನೇನು ಮಾಡಿದ್ರ ಅಂದ್ಬಿಟ್ಟು. 2 ಜೊತೆ ಸ್ಲಿಪ್ಪರ್ ತೊಗೊಂಡ್ರು. ಇಲ್ಲಿ ಬಂದು ಡ್ರೆಸ್ ತೊಗೊತಾ ಈ ಥರ ಕೇಸರಿ ಅಂದರೆ ಒಂಥರ ಆರೆಂಜ್ ಕಲರ್ ಇತ್ತು, ಜಾಸ್ತಿ ಡಾರ್ಕು ಅಲ್ಲ ಲೈಟು ಅಲ್ಲ, ಒಂಥರ ಕೆಮ್ಮಣ್ಣು ಕಲರ್ ಇತ್ತು, ತುಂಬಾ ಚೆನ್ನಾಗಿತ್ತು. ಆ ಕಲರ್ ಒಂದು ತೊಗೊಂಡ್ಲು, ವೈಟುದೊಂದು ತೊಗೊಂಡು 2 ಜೊತೆ ಡ್ರೆಸ್ ತೊಗೊಂತು ನಮ್ಮ ಕಾವ್ಯ. ಚೆನ್ನಾಗಿತ್ತು ಕ್ವಾಲಿಟಿ, ಅಂದರೆ ವಿತ್ ಲೈನಿಗೆ ಬಂದಿತ್ತು. 750 750 ರೂಪಾಯಿ. ಅದಕ್ಕೆ 2 ಜೊತೆ ಚೆನ್ನಾಗಿತ್ತಲ್ಲ, ನಮ್ಮಮ್ಮ 2 ಜೊತೆ ತೊಗೊಂಬಿಡಮ್ಮ ಅಂತ ಅಂದರು. ನೋಡಿದ್ರಲ್ಲ ಏನೇನು ತೊಗೊಂಡು ಎಲ್ಲ ಮಾಡ್ದೋ ಅಂತ. ಅದೇ ಕಾವ್ಯನ ಆಡ್ಕೊತಾ ಇದ್ದೀನಿ, ಬಿದ್ದಿದೆಯಾ ನೋಡು, ಏನು ತೊಗೊಳಲ್ಲ ಅಂದರೆ 3000 ರೂಪಾಯಿ ಶಾಪಿಂಗ್ ಮಾಡ್ಕೊಂಬಂದಿದ್ಯಾ, 2000 ರೂಪಾಯಿ ಬಟ್ಟೆ ತೊಗೊಂಡೆ ಅಂದ್ಬಿಟ್ಟು ನಮ್ಮ ಅಕ್ಕ ಕರ್ಕೊಂಬಂದಿರೋದಕ್ಕೆ ನಾನು ಇದು ಮಾಡಿದ್ದು ಅಂತ ರೇಗಿಸ್ತಾ ಇದ್ದಾಳೆ. ಎಲ್ಲ ತೊಗೊಂಡಿದ್ದಾಯಿತು. ಡ್ರೆಸ್ಗಳು ಚೆನ್ನಾಗಿತ್ತು, ಇಷ್ಟ ಆಯಿತು ತೊಗೊಂಡಿದ್ದು. ಅಂದರೆ ಎಲ್ಲ ಸಿಲ್ಕ್ ಇದರಲ್ಲೇ, ಕಾಟನ್ ಸಿಲ್ಕ್ ಅಂತಾರಲ್ಲ ಆ ಟೈಪಲ್ಲೇ ತೊಗೊಂಡ್ಲು. ಮಕ್ಳಿಗೆ ಐಟಮ್ ಅಂತೂ ಸಿಕ್ಕಾಪಟ್ಟೆ ಇದೆ. ಫ್ರಿಜ್ ಕವರ್ ಅಂತೆ ಪ್ರತಿಯೊಂದು, ಏನಿಲ್ಲ ಅನ್ನೋಂಗಿಲ್ಲ. ಮಲ್ಲೇಶ್ವರಂ ಶಾಪಿಂಗ್ ಹೊರಟೋದ್ರೆ ನಿಜವಲ್ಲೂ ಒಬ್ರು ಹೋಗ್ತೀವಿ ಅಂದರೆ 2000 3000 ಇಟ್ಕೊಂಡು ಹೋಗ್ಬೇಕು. ಒಬ್ರು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತೀವಿ ನಾವು ಜೊತೆಗೆ, ನಾವೇ ಏನಾದ್ರು ತೊಗೊತೀವಿ ಅಂತ ಅಂದ್ರೂ 2000 ರೂಪಾಯಿ 3000 ರೂಪಾಯಿ ಇಟ್ಕೊಂಡು ಹೋಗಬೇಕು. ಈ ಥರ ನೋಡಿ ಆಯಿತು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಶಾಪಿಂಗು ಮಾಡಿಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 3:30 ಆಗಿತ್ತು. ಬಿಗ್ ಬಾಸ್ ಬೇರೆ ಇತ್ತು ಅವತ್ತಿನ ದಿವಸ. ಎಲ್ಲ ಬಿಗ್ ಬಾಸ್ ನೋಡಿದ್ರಲ್ಲ, ನಮ್ಮ ಬಿಗ್ ಬಾಸಲ್ಲಿ ಗಿಲ್ಲಿನೇ ವಿನ್ ಆಗಿದ್ದಾರೆ. ನಮಗೂ ಖುಷಿ ಆಯಿತು, ನಾವು ಗಿಲ್ಲಿಗೆ ವೋಟ್ ಮಾಡ್ದೋ. ಏನೇನು ಬೇಕೋ ಎಲ್ಲ ತೊಗೊಂಡು ಇವಾಗ ನಾವು ಇಲ್ಲಿಂದ ಹೊರಟಿದ್ದೀವಿ. ನೋಡಿ ಇದು ಪ್ಲಾಸ್ಟಿಕ್ದು ಫ್ಲವರ್ ಬೊಕ್ಕೆಗಳಂತೆ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಏನೇನು ಬೇಕೋ ಎಲ್ಲ ತೊಗೊಂಡು. ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಆಮೇಲೆ ಸಂಪಿಗೆ ಹೂವು ಎನಿ ಟೈಮ್ ಇರುತ್ತೆ ಮಲ್ಲೇಶ್ವರಮಲ್ಲಿ. ಯಾರಾದರೂ ಸಂಪಿಗೆ ಹೂವು ಬೇಕು ಅಂದರೆ ಅಲ್ಲಿಗೆ ಹೋಗ್ರಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸಂಪಿಗೆ ಹೂವು. ಆಮೇಲೆ ಲೈವಲ್ಲಿ ತುಂಬ ಜನ ಅಕ್ಕ ನೀವು ಏನಾದ್ರು ತೊಗೊಳ್ಳಿ ಅಂತ ಇದ್ರೆ, ಖಂಡಿತ ಅಲ್ಲ, ಇರೋದೇ ನಾನು ಅದಕ್ಕೆ ಏನು ತೊಗೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಕಾವ್ಯಂದು ನಮ್ಮದು ಒಂದೇ ಸೈಜು, ಅವ್ರು ತೊಗೊಂಡ್ರೆ ನನಗೂ ಆಗುತ್ತೆ, ಅದಕ್ಕೆ ತೊಗೊಂಡೋಗಿದಾರಲ್ಲ, ಇನ್ನೊಂದು ಸಲ ಹೋದಾಗ ತೊಗೊಳ್ಳೋಣ ಅಂತ ಅದಕ್ಕೆ ಏನೂ ತೊಗೊಳ್ಲಿಲ್ಲ. ಲೈವ್ಗೆ ಬಂದು ಕಮೆಂಟ್ ಮಾಡಿದ್ರ, ನಿಮಗೂ ಧನ್ಯವಾದಗಳು. ಅವತ್ತು ಯಾರ್ಯಾರೆಲ್ಲ ಬಂದು ಹೇಳಿದ್ರು. ಇವಾಗ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು, ಬಾಯ್. ಎಲ್ಲರಿಗೂ ನಮಸ್ಕಾರ.